ಹನಿಜೇನು ಇವಳೆ ಸನ್ಶೈನು ಕೇಳುತ್ತಲಿರುವಾಗ ಇನ್ನು ಕೇಳುತ್ತಿರಬೇಕು ಅನಿಸೋ ಈ ಸ್ಟೈಲಿಂಗ್ ಕ್ವೀನು 93.5 ರೆಡ್ FM ನಲ್ಲಿ ಬರ್ತಾಳೆ ಡೈಲಿನು ಮೈಕ್ ಸಿಕ್ರೆ ಮಾತಲ್ಲೇ ಮ್ಯಾಜಿಕ್ಕು ಮಾಡೋಳು ಟ್ಯಾಲೆಂಟು ಎಲ್ಲಿದ್ರು ಹಿಡ್ದಾಕೊಳ್ಳು. ಹಾಯ್ ಹಲೋ ನಮಸ್ಕಾರ, ನಾನು RJ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ FM. ಸೊ ಎಲ್ಲಿ ರಶ್ಮಿ ಹೊರಗಡೆ ಬಂದ್ಬಿಟ್ಟಿದ್ದಾಳೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಸಂಗೀತ ಪ್ರಕೃತಿ ಈ ಎರಡರ ಮಧ್ಯದಲ್ಲಿ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಂಗೀತ ಮತ್ತು ಪ್ರಕೃತಿ ಹೇಗೆ ಹೊಂದಾಣಿಕೆ ಆಗುತ್ತೆ ಅದೇ ರೀತಿ ಇವತ್ತು ನನ್ನ ಜೊತೆಯಲ್ಲಿ ಒಬ್ಬರು ಸೂಪರ್ ಟ್ಯಾಲೆಂಟ್ ಇದ್ದಾರೆ, ರಶ್ಮಿ ವರ್ಸಸ್ ರಶ್ಮಿ. ಸೊ ಇವ್ರ ಹೆಸರು ಕೂಡ ರಶ್ಮಿನೇ, ಅ ವೆರಿ ಗುಡ್ ಸಿಂಗರ್. ಸೊ ನಮ್ಮ ಊರಿನ ಪ್ರತಿಭೆ, ಸಾಕಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ ಇವಾಗ ಆಲ್ರೆಡಿ ತುಂಬ ಪರ್ಫಾರ್ಮ್ ಮಾಡಿ ಫೈನಲಿಸ್ಟ್ ಆಗಿ ಇನ್ನೂ ಸಾಕಷ್ಟು ಶೋಸ್ಗಳಲ್ಲಿ ಮಿಂಚಬೇಕು, ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಹೇಳಿ ಒಂದು ಒಳ್ಳೆ ಡ್ರೀಮ್ನ ಇಟ್ಕೊಂಡಿರುವಂಥ ಸಾಫ್ಟ್ವೇರ್ ಇಂಜಿನಿಯರ್ ಅಂತಲೂ ಕೂಡ ಹೇಳ್ಬೋದು. ಸೊ ರಶ್ಮಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ತುಂಬ ಸ್ಟ್ರಿಕ್ಟ್ ಆಗಿ ನಿಂತ್ಕೊಂಡು ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾ ಇರುತ್ತೆ, ತುಂಬ ಆವಾಜ್ ಅನ್ಸುತ್ತೆ. ಇಲ್ಲ ರಶ್ಮಿ ಹೇಗೆ ನಡೀತಾ ಇದೆ ಮ್ಯೂಸಿಕ್ ಜರ್ನಿ? ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ವರ್ಕ್ ಜೊತೆಗೆ ವರ್ಕ್ ಬ್ಯಾಲೆನ್ಸ್ ಮಾಡಿಕೊಂಡು ಹಾಡು ಕೂಡ ಮ್ಯೂಸಿಕ್ ಕೂಡ ಲೈಕ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಯಾ ವೆರಿ ನೈಸ್. ಸೊ ರೆಡ್ FM ನಲ್ಲಿ ಸಾಮಾನ್ಯವಾಗಿ ಸ್ಟುಡಿಯೋ ಮೈಕ್ ಕನ್ಸೋಲ್ ಈ ಥರ ಎಲ್ಲ ಇರ್ತಾ ಇತ್ತು. ಸೊ ಹೊರಗಡೆ ಪ್ರಕೃತಿ ಮಧ್ಯದಲ್ಲಿ ರಶ್ಮಿ ಜೊತೆನಲ್ಲಿ ಮಾತಾಡ್ತಾ ಇದ್ದೀರಾ, ಹೌ ಯು ಫೀಲಿಂಗ್? ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಸಚ್ ಅ ಫ್ರೆಶ್ ಏರ್, ಅದು ಕೂಡ ತಂಪಾಗಿರುವಾಗ ಬಂದು ಅದರಲ್ಲೂ ಹಾಡೋದು ಅಂತಂದರೆ ಮ್ಯೂಸಿಕ್ ಆ್ಯಂಡ್ ನೇಚರ್ ನೀವು ಹೇಳ್ದ ಹಾಗೆ ಸಚ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ತುಂಬಾ ರಿಫ್ರೆಶಿಂಗ್ ಅನಿಸ್ತಾ ಇದೆ. ಈ ಒಂದು ರಿಫ್ರೆಶ್ ಮೂಡಿಗೆ ಯಾವ ಸಾಂಗ್ ನೆನಪಾಗ್ತಾ ಇದೆ ನಮ್ಮ ರಶ್ಮಿಗೆ? ರಿಫ್ರೆಶ್ ಮೂಡ್ ಅಂದ ತಕ್ಷಣ ನನಗೆ ತುಂತುರು ಸಾಂಗ್ ನೆನಪಾಗ್ತಿದೆ ಆ್ಯಕ್ಚುಲಿ. ಸಚ್ ಅ ಬ್ಯೂಟಿಫುಲ್ ಸಾಂಗ್. ಸೊ ಓಲ್ಡ್ ಇಸ್ ಗೋಲ್ಡ್ ಅಲ್ಲಿಂದನೇ ಶುರು ಮಾಡಿ, ಹಾಡಿ ಒಂದು ಲೈನ್. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಫ್ಯಾಂಟಾಸ್ಟಿಕ್, ಸೂಪರ್. ಎನಿವೇಸ್ ರಶ್ಮಿ, ಈಗ ಈ ವೆದರ್ ಎಲ್ಲ ನೋಡ್ತಾ ಇದ್ದಾಗ ಸಾಮಾನ್ಯವಾಗಿ ನಮಗೆ ತುಂಬ ಸಾಂಗ್ಸ್ಗಳೆಲ್ಲ ನೆನಪಿಗೆ ಬರ್ತಾ ಇರುತ್ತೆ. ಸೊ ಈ ಮ್ಯೂಸಿಕ್ ಬಳುವಳಿ ನಿಮಗೆ ಬಂದಿದ್ದು ಹೇಗೆ ಆ್ಯಕ್ಚುಲಿ? ಈ ಥರ ಒಂದು ಜಾಗನ ನೋಡಿ ಇನ್ಸ್ಪೈರ್ ಆಗಿದೆ ಅಥವಾ ಯಾರಿಂದನಾದರೂ ಇನ್ಸ್ಪೈರ್ ಆಗಿದೆ? ಹೌ ಕಮ್? ನನಗೆ ಚಿಕ್ಕ ವಯಸ್ಸಿಂದನೂ ಮ್ಯೂಸಿಕ್ ಅಂತ ಇಂಟ್ರೆಸ್ಟ್ ನನಗಿದೆ ಅಂತ ಗೊತ್ತಾಗೋ ಕಾರಣ ನಮ್ಮ ಪೇರೆಂಟ್ಸ್, ಸ್ಪೆಷಲಿ ನಮ್ಮಮ್ಮ. ಆ್ಯಕ್ಚುಲಿ ನಮ್ಮಮ್ಮಂಗೆ ಸಿಂಗಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಅವರಿಗೆ ಅವಕಾಶಗಳು ಸಿಗಲಿಲ್ಲ ಅಂದರೆ ಕಲ್ತ್ಕೊಳ್ಳೋಕ್ಕಾಗಲಿ ಆ ಥರ. ಸೊ ನನಗೆ ನಾನು ಚಿಕ್ಕ ವಯಸ್ಸಿದ್ದಾಗಲೇ ಕ್ಲಾಸಸ್ ಹೋಗ್ತಾ ಇದ್ದೆ. ಸೊ ಸಿನ್ಸ್ ಐ ವಾಸ್ ಅ ಕಿಡ್ ನಾನು ಹಾಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ನನಗೂ ಇಷ್ಟ ಆಯಿತು ಮ್ಯೂಸಿಕ್. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ವೆರಿ ನೈಸ್. ಈಗ ಒಂದು ರೊಮ್ಯಾಂಟಿಕ್ ಆಗಿರೋ ವೆದರ್ ಅಂತೂ ಈ ಸೀಸನಲ್ಲಿ ಇಲ್ಲಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಇನ್ನೊಂದಷ್ಟು ಆ್ಯಡ್ ಆನ್ ಎನರ್ಜಿನ ತುಂಬೋದಕ್ಕೆ ನೀವು ಯಾಕೆ ಒಂದು ಹಾಡನ್ನ ಹಾಡಬಾರ್ದು? ಖಂಡಿತ ಮ್ಯಾಮ್, ರೀಸೆಂಟ್ ವೆದರ್ ಮುಖಾಂತರ ಎಲ್ಲರೂ ಕಾಡೋಣ ಅಲ್ವಾ? ಹಾಡೋ ಹಾಡನ್ನ ಬನ್ನಿ ವಾಕ್ ಮಾಡ್ಕೊಂಡು ಹಾಗೆ ಒಂದು ಹಾಡು ಕೇಳ್ಕೊಂಡು ಹೋಗ್ತಾರೆ. ಹಾಗೆ ಕಾಡದೆ ಹೇಗಿರಲಿ ಹೃದಯವು ಕಳೆದಿದೆ ನಿನಗಾಗಿ, ಜೀವದಲ್ಲಿ ಏನೇನೋ ಹಸಿ ಬಿಸಿ ಕನಸಿವೆ ನವಿರಾಗಿ, ತೀರದಲ್ಲಿ ಮೈ ಮರೆತೆ ಸೆಳೆಯುವ ಅಲೆಯಲಿ ಸಿಹಿಯಾಗಿ, ನೂಕುತ್ತಿದೆ ತಂಗಾಳಿ ಬಯಕೆಯ ಬಲೆಯಲಿ ಬಿಗಿಯಾಗಿ. ವಾವ್, ಫ್ಯಾಂಟಾಸ್ಟಿಕ್, ಸೂಪರ್. ಥ್ಯಾಂಕ್ ಯು. ಎಸ್, ಇತ್ತೀಚೆಗೆ ಯಾವುದೇ ಸಾಂಗ್ ರಿಲೀಸ್ ಆದ್ರೂ ಕೂಡ ಅಲ್ಲಿನ ಒಂದು ಫೀಮೇಲ್ ವರ್ಷನ್ನ ನೀವು ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀರ, ಓಕೆನಾ? ಸೊ ಇವತ್ತು ಹಾಗೇನೆ ಈ ಒಂದು ವೆದರ್ಗೆನೆ ನಾನು ತುಂಬಾನೇ ಸೂಟ್ ಆಗುವಂಥ ಸಾಂಗ್ಸ್ಗಳನ್ನ ನಿಮ್ಮ ಕೇಳ್ತಾ ಇದ್ದೀನಿ. ರೀಸೆಂಟಾಗಿ ನಮ್ಮ ಮಾಯಾವಿ ಸಾಂಗನ್ನ ನಿಮಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನೋಡಿದೆ ನಾನು. ಮತ್ತೆ ಯಾಕೆ ಇವಾಗ ನಾವು ಒರಿಜಿನಲ್ ಆಗಿ ಕೇಳಬಾರ್ದು ರಶ್ಮಿ? ಖಂಡಿತ ಮ್ಯಾಮ್, ಖಂಡಿತ. ಬಿಫೋರ್ ಆ ಸಾಂಗ್ ಹಾಡೋಕ್ಕಿಂತ ಮುಂಚೆ ಸಂಜಿತ್ ಹೆಗ್ಡೆ ಅವ್ರಿಗೆ ವಿ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಹಿಮ್. ನಮ್ಮ ಕನ್ನಡ ಇಂಡಸ್ಟ್ರಿನ ಅವ್ರು ತೊಗೊಂಡು ಹೋಗ್ತಿರೋ ರೀತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರು ಎಷ್ಟೇ ಲೆವೆಲ್ ಹೋದರೂ ನಮ್ಮ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಪ್ಲೀಸ್. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆ
ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಲೆ ಹಾಕದೆ ಸೋತೆ ಹೋದೆ ಫ್ಯಾಂಟಾಸ್ಟಿಕ್ ಮಾವ್ಲೆಸ್ Thank you. ಸೊ ಈ ಥರದೊಂದು ಪ್ರಯತ್ನಗಳೆಲ್ಲ ನೋಡಿದಾಗ ಏನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು ಮ್ಯೂಸಿಕಲಿ ಅಂತ ಅಂದಾಗ ಸೊ ರಶ್ಮಿ ಐಡಿಯಾ ಏನಿದೆ? ನನ್ನ ಐಡಿಯಾ ಅಂತ ಬಂದಾಗ ಅಂದರೆ ಫೀಮೇಲ್ ವರ್ಷನ್ ಮೇಲ್ ವರ್ಷನ್ ಅಂತ ಈಗ ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ. ಇವಾಗ ಈ ಮಾಯಾವಿನೇ ಒಂದು ಸಾಂಗ್ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಸೋನು ನಿಗಮ್ ಸರ್ ಹಾಗೂ ಸಂಜಿತ್ ಹೆಗ್ಡೆ ಅವ್ರು ಹಾಡಿದ್ದಾರೆ. ಫೀಮೇಲ್ ವರ್ಷನ್ ನನ್ನ ಕಡೆಯಿಂದ ನಾನು ಏನು ಇನ್ಪುಟ್ಸ್ ಕೊಟ್ಟು ನಾನು ಏನು ಮಾಡಿ ಹಾಡ್ಬೋದು ಅಂತ ನಂದೊಂದು ವರ್ಷನ್. ಆ ಥರ ಪ್ರತಿಯೊಂದು ಸಾಂಗ್ನು ನಾನು ನನ್ನ ಕಡೆಯಿಂದ ನಾನು ಹೇಗೆ ಹಾಡಬಹುದು ಅಂತ ಟ್ರೈ ಮಾಡ್ತಾ ಇದ್ದೆ. ಓಕೆ, ಸೊ ಇವಾಗ ಫೀಮೇಲ್ ಸಿಂಗರ್ಸ್ ಅಂತ ಬಂದಾಗ ಹೂ ಇಸ್ ಯೋರ್ ಫೇವ್ರೆಟ್ ಸಿಂಗರ್? ನನಗೆ ಚಿತ್ರಮ್ಮ ತುಂಬ ಫೇವ್ರೆಟ್ ಸಿಂಗರ್, lovely. ಮತ್ತು Okay. ಶ್ರೇಯಾ ಘೋಷಾಲ್ ಮ್ಯಾಮ್. ಓಕೆ, ನಮ್ಮ ಚಿತ್ರಮ್ಮ ಅವರು ಹಾಡಿರುವಂಥ ಯಾವ ಚಾಲೆಂಜಿಂಗ್ ಸಾಂಗ್ನ ನೀವು ಹಾಡೋಕ್ಕೆ ಇಷ್ಟಪಡ್ತೀರಾ? ಜಸ್ಟ್ ಒನ್ ಥಿಂಗ್. ಹೌದು, ಆ ಆಲಾಪ್ ತುಂಬಾ ಡಿಫಿಕಲ್ಟ್ ಆಲಾಪ್ ಮ್ಯಾಮ್. ನಾನು ಆ್ಯಕ್ಚುಲಿ ತುಂಬ ಅಂದರೆ ಇಷ್ಟಪಟ್ಟು ಕಷ್ಟಪಟ್ಟು ಕಲ್ತು ಹಾಡಿದ್ದೆ ಅದನ್ನು. ಅದನ್ನು ನಾನು ಟ್ರೈ ಟ್ರೈ ಮಾಡೋಣ. ಮಾಡ್ತೀನಿ. ಎಸ್, ಕಮ್ ಆನ್. ಫ್ಯಾಂಟಾಸ್ಟಿಕ್. ತುಂಬಾ ಖುಷಿ ಆಗ್ತದೆ ನೀವು ಇದನ್ನೆಲ್ಲ ಹಾಡಿದಾಗ. ಯಾಕಂದ್ರೆ ಯಾವಾಗಲೂ ನಮ್ಮ SPB ಸರ್ ಹೇಳ್ತಿದ್ರು, ನಮ್ಮ ಚಿತ್ರಮ್ಮ ಬಿಟ್ರೆ ಇನ್ಯಾರೂ ಕೂಡ ಇದನ್ನ ಹಿಂಗೆ ಆಡೋಕ್ಕಾಗಲ್ಲ ಅಂತ. ಅವರೆಲ್ಲರೂ ಫಾಲೋ ಮಾಡ್ತಿರೋ ನೀವುಗಳ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದು ಕೇಳಿನೇ ನನಗೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂದ್ಬಿಡ್ತು. Thank you, ma'am. Thank you. ಸೊ ಬಾಲಿವುಡ್ನಲ್ಲಿ ಆಬ್ವಿಯಸ್ಲಿ ಶ್ರೇಯಾ ಘೋಷಾಲ್ ಅವ್ರು ನಿಮಗೆ ತುಂಬಾನೇ ಇಷ್ಟ ಇರ್ತಾರೆ. ಸೊ ನಮ್ಮ ಶ್ರೇಯಾ ಘೋಷಾಲ್ ಅವರ ಯಾವ ಹಿಂದಿ ಬಾಲಿವುಡ್ ಸಾಂಗ್ನ ಹಾಡೋಕ್ಕೆ ಇಷ್ಟಪಡ್ತೀರಾ? ಓಕೆ, ಸುಮಾರು ಸಾಂಗ್ಸ್ ಇದೆ ಶ್ರೇಯಾ ಮ್ಯಾಮ್ದು. ಈಗ ಸಡನ್ ನೀವು ಕೇಳಿದ ತಕ್ಷಣ ನೆನಪಾಗ್ತಿರೋದು ನನಗೆ ಸುನ್ ರಹಾ ಹೈ ನಾತು ಅವ್ರದ್ದು ಫೀಮೇಲ್ ವರ್ಷನ್, ಬ್ಯೂಟಿಫುಲ್ ವರ್ಷನ್ ಅವ್ರು ಹಾಡಿದ್ದಾರೆ. ಶ್ರೇಯಾ ಮ್ಯಾಮ್, ದಿಸ್ ಸಾಂಗ್ ಇಸ್ ಫಾರ್ ಯು. ರಶ್ಮಿ ವರ್ಸಸ್ ರಶ್ಮಿ ಕಡೆಯಿಂದ ಪ್ಲೀಸ್. ಮಂಜಿಲೆ रुसवा है खोया है रास्ता आए ले जाए इतनी सी इल्तिजा ये मेरी ज़मानत है तू मेरी अमानत है मुझको इरादे दे कसमें देवा दे दे मेरी दुआओं के इशारों को सहारे दे दिल को ठिकाने दे नए बहाने दे ख्वाबों की बारिशों को मौसम के पैमाने दे अपने करम की करदाई कर दे इधर भी तू निगाहें सुन रहा है ना तू रो रही हूँ मैं सुन रहा है ना तू क्यों रो रही हूँ मैं यारा
ಸಚ್ ಅ ಬ್ರೆತ್ಲೆಸ್ ಸಾಂಗ್. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಹಾಡಿದ್ರಿ ರಶ್ಮಿ. you, ma'am. Thank you. ಡೆಫಿನೆಟ್ಲಿ ತುಂಬಾ ಖುಷಿ ಆಗ್ತದೆ. ಸೊ ನಿಮ್ಮ ಮ್ಯೂಸಿಕ್ ಗುರು ಯಾರು ಆಕ್ಚುಲಿ? ನಾನಿವಾಗ ಕ್ಲಾಸಿಕಲ್ ವಿದುಷಿ ಶ್ರೀಮತಿ ಕೋವಿಲಡಿ ಕಲಾ ಮ್ಯಾಮ್ ಅವ್ರ ಹತ್ರ ಕರೆಂಟ್ಲಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀರಾ. ಸೊ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಈ ಕಡೆ ಮ್ಯೂಸಿಕ್ ನಿಮಗೆ ತುಂಬಾನೇ ಅಂಟ್ಕೊಂಡ್ಬಿಟ್ಟಿದೆ. ಸೊ ವಾಟ್ ಪ್ಲಾನ್? ಲೈಕ್ ಇನ್ನು ಮುಂದೆ ಏನಾದರೂ ಒಂದು ಅಚೀವ್ ಮಾಡಬೇಕು ಅಥವಾ ಹೇಗೆ? ಖಂಡಿತ ಇದೆ ಮ್ಯಾಮ್. ನನಗೆ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋದು ದೊಡ್ಡ ಆಸೆ. ಖಂಡಿತವಾಗ್ಲೂ ಮ್ಯೂಸಿಕಲ್ಲಿ ನನಗೆ ಆಪರ್ಚುನಿಟೀಸ್ ಸಿಕ್ಕಿ ನಾನು ಅನ್ಕೊಂಡಾಗಾದರೆ ನಾನು ಮ್ಯೂಸಿಕ್ನ ನನ್ನ ಪ್ಯಾಷನಾಗಿ ತೊಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನೀವು ಮಾಡಲೇಬೇಕು. ಬಿಕಾಸ್ ಈ ಥರ ಸಿಂಗರ್ಸ್ ನಮ್ಮ ಚಿತ್ರರಂಗಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ನಮ್ಮ ಕನ್ನಡದವ್ರಿಗೆ ಅವಕಾಶ ಜಾಸ್ತಿ ಕೊಡಿ. ತುಂಬ ಜನ ಇದ್ದಾರೆ ನಮ್ಮ ಟ್ಯಾಲೆಂಟ್ಸ್ ಅಂತ. ಅಕಸ್ಮಾತ್ ಜಸ್ಟ್ ಇಮ್ಯಾಜಿನ್ ನಿಮ್ಗೊಂದು ಕಾಲ್ ಬರುತ್ತೆ, ರಶ್ಮಿ ನಾಳೆ ಒಂದು ಮೂವಿಗೆ ನೀವು ಹಾಡಬೇಕಾಗಿದೆ ಆ್ಯಂಡ್ ಫಾರ್ ಎ ಚೇಂಜ್ ಈ ಬಾರಿ ನಿಮ್ಮ ಜೊತೆನಲ್ಲಿ ಹಾಡುವಂಥ ಕೋ ಸಿಂಗರ್ನ ನೀವೇ ಸೆಲೆಕ್ಟ್ ಮಾಡ್ಕೊಬೋದು ಅಂತಂದಾಗ ನಮ್ಮ ರಶ್ಮಿ ಕಾಲ್ ಫಸ್ಟ್ ಯಾರಿಗೆ ಹೋಗುತ್ತೆ? ಓ ಮೈ ಗಾಡ್. ಅಂದರೆ ನನಗೆಲ್ಲ ದೊಡ್ಡ ದೊಡ್ಡ ಸಿಂಗರ್ಸೇ ಬರ್ತಾ ಇದ್ದಾರೆ, ಬಟ್ ಅವ್ರ ಜೊತೆ ಹಾಡೋ ಭಾಗ್ಯ ನನಗಿದೆಯಾ ಗೊತ್ತಿಲ್ಲ. ಆಲ್ರೆಡಿ ಎಷ್ಟೊಂದು ಸ್ಟೇಜಲ್ಲಿ ಅವ್ರ ಜೊತೆ ಹಾಡ್ಬಿಟ್ಟಿದ್ದೀರಾ. ಹೌದು, ನಿಜ. ಯಾರು? ಓಕೆ, ನಂಗೆ ಸೋನು ನಿಗಮ್ ಸರ್ ಜೊತೆ ಡ್ಯೂಟ್ ಹಾಡ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ ಇದೆ. ಸೊ ಅವ್ರು ಕಾಲೆಲ್ಲ ಮಾಡೋಷ್ಟು ಇಲ್ಲ, ಬಟ್ ಅವಕಾಶ ಸಿಗುತ್ತೆ ಮುಂದೆ ಅಂದರೆ ಖಂಡಿತ ಐಲ್ ಬಿ ಬ್ಲೆಸ್ಡ್. ಓಕೆ, ಸೊ ಹೌ ಇಸ್ ಯುವರ್ ಫೇವ್ರೆಟ್ ಮ್ಯೂಸಿಕ್ ಲೈಕ್ ಕಂಪೋಸರ್? ಕರೆಂಟ್ಲಿ ಮ್ಯಾಮ್ ನಂಗೆ ಚರಣ್ ರಾಜ್ ಸರ್ ತುಂಬ ಇಷ್ಟ. ಅವ್ರ ಕಂಪೋಸಿಷನ್ಸ್ ಎಷ್ಟು ಯುನೀಕ್ ಆಗಿರುತ್ತೆ. ಒಂದೇ ಮೂವಿಲಿ ಫುಲ್ ಪ್ಯಾಕ್ಡ್ ಆಲ್ಬಮ್ ಅವ್ರನ್ನ ಕೊಡ್ತಾರೆ. ಒಂದು ರಾಕ್ ಇರ್ಬೋದು, ತಪ್ಪಂಗುಚ್ಚೆ ಇರ್ಬೋದು, ಮೆಲಡಿ ಇರ್ಬೋದು. ನಂಗೆ ತುಂಬ ಇಷ್ಟ ಅವ್ರ ಕಂಪೋಸಿಷನ್ಸ್. ಅವ್ರೊಂದು ಸಾಂಗ್ ಇದೆಯಲ್ವಾ, ಸೈಕಾಗೋದೆ ಎನಿವೇಸ್ ಆಲ್ ದ ಬೆಸ್ಟ್. ವಿಲ್ ರಾಕ್ ದ ಶೋ. ಥ್ಯಾಂಕ್ ಯು. ಸೊ ಚೆನ್ನಾಗಿರಲಿ ಆ್ಯಂಡ್ ಖುಷಿ ಆಗ್ತದೆ. ತುಂಬ ಸೇಮ್ ಹಿಯರ್ ಮ್ಯಾಮ್. ನನಗೂ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾನು ಬರ್ತಾ ಇರೋದು. ಐ ಹ್ಯಾವ್ ಆಲ್ವೇಸ್ ಬೀನ್ ಅ ರೆಗ್ಯುಲರ್ ಸಿಂಗರ್ ಅಂತಲೇ ಹೇಳ್ಬೋದು. ನಿಮ್ಮ ರೆಡ್ FM ನೀವು ಸುಮಾರು ಪ್ರೋಗ್ರಾಮ್ಸಿಗೆ ನಾನು ಕರೆದು ಅವಕಾಶ ಕೊಟ್ಟಿದ್ದೀರಾ. ಸೊ ಮತ್ತೆ ಲೈಕ್ ರಿಯೂನಿಯನ್. ಸೊ ಐ ಆಮ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ಪ್ರಯತ್ನ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫುಲ್ ಔಟ್ಡೋರಲ್ಲಿ ಮಾಡೋಣ ಅಂತ. ಓಕೆ, ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ರಶ್ಮಿ ಟು ರಶ್ಮಿ. ಐ ಆಮ್ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಮ್ಯಾಮ್. ಬಿಕಾಸ್ ನೀವೆಲ್ಲ ಒಂದು ಲಕ್ಕಿ ಚಾನ್ಸ್ ನನಗೆ. ಮಸ್ತ್ ಮಜಾ ಮಾಡಿ